ಗ್ರಹಚಾರಿ. ಇಷ್ಟು ದಿನ ಮನೆಯಲ್ಲಿ ಚಿನ್ಕುಳ್ಳಿ ತರ ಓಡಾಡ್ಕೊಂಡಿದ್ದೆ, ಎಲ್ಲ ರೇಗಿಸ್ಕೊಂಡಿದ್ದೆ. ಯಾರು ರೇಗಿಸ್ತಾರಿಲ್ಲ. ಆಲ್ ದಿ ಬೆಸ್ಟ್. ಕಣಿಮ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತೀವಿ, ಆದರೆ ನೀನು ಚೆನ್ನಾಗಿ ಬಾಳಿಬೇಕು ನೋಡು. ಮನುಷ್ಯರು ಅಂದಮೇಲೆ ಅವ್ರ ಮಾತಲ್ಲಿ, ಭಾವನೆಯಲ್ಲಿ, ಅವ್ರ ಕೆಲಸ ನೋಡೋ ದೃಷ್ಟಿಕೋನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅವ್ರೇನಾದರೂ ಒಂದು ಚಿಕ್ಕ ಮಾತಂದ್ರು ಅಂತ ನೀನಷ್ಟಕ್ಕೆ ಮುಖ ಅಂತ ಉಳಿಸ್ಕೊಂಡು ಕೂತ್ಕೋಬೇಡ. ಒಂದು ಸ್ವಲ್ಪ ಹೊಂದ್ಕೊಂಡು ಹೋದ್ರೇ ಸಂಸಾರ ಚೆನ್ನಾಗಿರೋದು. ಹುಷಾರು. ಬರ್ತೀನಿ ಅಕ್ಕ, ಹೋಗಿ ಬರ್ತೀನಿ. ಭಾವನ್ ಚೆನ್ನಾಗಿ ನೋಡ್ಕೊ, ಅವ್ರ ಭಾವನೆಗೂ ಸ್ವಲ್ಪ ಬೆಲೆ ಕೊಡು. ಅವ್ರು ಸುಮ್ಮನೆ ಎಲ್ಲದಕ್ಕೂ ತಲೆ ಆಡಿಸ್ತಾರೆ ಅಂತ ತಲೆ ಮೊಟಕ್ತಾ ಇರಬೇಡ. ಮೋಳಿ ಮರಿ, ನಮ್ಗೆ ಬುದ್ಧಿ ಹೇಳ್ತೀಯ? ಆಯ್ತು, ಹೋಗ್ಬಿಡ್ವಾ. ಅಲ್ಬೇಡ, ದಿನ ಫೋನ್ ಮಾಡೋದನ್ನ ಮರಿಬೇಡ ಆಯ್ತಾ? ಹೊರಡೋಣ. ಬರ್ತೀವಿ. ಕಂದನ ಕೆನ್ನೆಯ ರಂಗಿನಲಿ ಕಂಡ ಕನಸು ಅರಳುತ್ತಿದೆ, ಕರುಳ ಬಳ್ಳಿಯ ಸೊಬಗಿನಲಿ ತಾಯಿ ಬೇರಿನ ಸುಖವಿದೆ. ಮದುಮಗಳು ಹಸಿರು ದಾಟುವ ಕ್ಷಣ ಸಿದ್ದೇಗೌಡರು ನಮ್ಮ ಮದುವೆ ಕರ್ಕೋಬೇಕಾಯ್ತಲ್ಲ. ಯಾಕಪ್ಪ? ನಾನು ಹಂಗೆ ಒಂದು ಸೆಟ್ ಮಾಡ್ಕೊಬಿಡ್ತಿದ್ದೆ. ಏನ್ ಸಿದ್ದೇಗೌಡ್ರೆ, ಮದುವೆಗೆ ಹೋಗ್ಬಿಟ್ಟು ಈಟ್ ಬೇಗ ಬಂದ್ಬಿಟ್ಟಿದ್ದೀರಾ? ಗೌಡ್ರೆ ಯಾವತ್ತು ಅದಕ್ಕೆ ಇರತ್ತವ ಇರ್ಬೇಕಲ್ವಾ? ಲೇ, ಅದಕ್ಕೆ ಗಿದ್ಕೆ ಎಂಥದ್ದು ಇಲ್ಲ. ಇನ್ನೊಂದ್ಸತಿ ಹಂಗೆ ಅನ್ಬೇಡ್ರಿ. ಸಿದ್ದೇಗೌಡ್ರೆ ಹೊಸಿ ನಿಂತ್ಕೊಳ್ಳಿ. ಯಾಕೆ ಡಲ್ ಆಗಿದ್ದೀರಿ? ಏನಾಯ್ತು? ಏನೂ ಇಲ್ಲ, ಹೋಗಲ್ಲ. ಅಯ್ಯ ಲವ್, ನಮ್ಮ ಗೌಡ್ರು ಯಾವತ್ತೂ ಹಿಂಗಿರ್ಲಿಲ್ಲ. ಏನೋ ಆಗದೆ ಕೊಂಡ್ರಲ್ಲ. ಹ್ಞೂ ಕಡ್ಲ. ಅಮ್ಮ, ಏನಯ್ಯ ದೇವ್ರೆ, ಏನು ಹಂಗೆ ನೋಡ್ತಿದ್ಯಾ? ಈ ಸಿದ್ದೇಗೌಡ ನೋಡಿ ನಿಂಗೆ ನಗ ಬರ್ತಿದ್ಯಾ? ಬರ್ತದೆ
ಇಷ್ಟೆಲ್ಲ ಅದೇ ಅಂತ ಒಂದೇ ಒಂದ್ಸಲನಾದ್ರೂ ಸುಳಿವು ಕೊಟ್ಯಾ? ಅಂಥದ್ದೇನೇ ಮಾಡಿದ್ದೆ ನಾನು ನಿಂಗೆ? ಪ್ರೀತಿನ ಆಗದೆ ಇರೋನ್ಗೆ ಅವ್ರನ್ನ ತೋರಿಸಿ ಈಗ ನನ್ನಿಂದ ಕಿತ್ಕೊಂಡು ಈ ಅದೇ ಕೊಳ್ಳೆ ಇಟ್ಬಿಟ್ಟಿಯಲ್ಲ. ಈಗ ಸಮಾಧಾನ ನಿನ್ಗೆ? ಹೇಳು. ಸಿದ್ದೇಗೌಡ್ರೆ, ಏನಕ್ಕೆ ಬೇಸರ ಮಾಡ್ಕೊಂಡಿದ್ದೀರಾ ಅಂತ? ಅಲ್ಲ, ನೀವು ಈ ಥರ ಬೇಸರ ಮಾಡ್ಕೊಂಡಿರೋದು ನಾವು ಯಾವತ್ತೂ ಕಾಣೆ. ಅಲ್ಲ, ಏನಾಯ್ತು ಅಂತ ಹೇಳಿ. ಏನು ಹೇಳನೆ? ಅವ್ರಿಗೆ ಈಗಾಗಲೇ ಮದುವೆ ಆಗದೆ ಅಂತ ಹೇಳಣ? ಒಂದು ಪುಟ್ಟ ಮಗ ಕೂಡ ಇದೆ ಅಂತ ಹೇಳಣ? ಏನು ಹೇಳ್ತಿದ್ರೆ ಗೌಡ್ರೆ? ಹೂ ಕಂಡ್ರಲ್ಲ, ಕುಂತ್ಕೊಳಕ್ಕೂ ಆಯ್ತಿಲ್ಲ, ನಿಂತ್ಕೊಳಕ್ಕೂ ಆಯ್ತಿಲ್ಲ. ಇದೇನು ಹಳೆ ಬರಂತ ಪಡ್ಕೊಳಕ್ಕೂ ಆಯ್ತಿಲ್ಲ. ಗೌಡ್ರೆ, ಹೊಸ ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ಲ ಸಮಾಧಾನ ಮಾಡ್ಕೊಳ್ಳಿ? ಪ್ರೀತಿಸಿದಾಗ್ಲೂ ಹಿಂಗೆ, ಪ್ರೀತಿ ಮಾಡಿದ ಹುಡುಗಿ ಇಲ್ಲ ಅಂದ್ರೂ ಹಿಂಗೆ. ಇದು ತಡ್ಕೊಳಕ್ ಆಯ್ತಿಲ್ಲ ಕಂಡ್ರಲ್ಲ. ಗೌಡ್ರೆ, ಚಿರು, ಖುಷಿ ರೂಮಲ್ಲಿ ಒಬ್ಬಳೇ ಆಟ ಆಡ್ತಿದ್ದಾಳೆ, ನೀನು ಹೋಗಿ ಆಡ್ತೀಯಾ? ಸರಿ ಅತ್ತೆ. ಮದುವೆ ಅಂತೂ ಎಷ್ಟು ಗ್ರ್ಯಾಂಡ್ ಆಗಾಯ್ತಲ್ವಾ? ಏನು ಲೈಟಿಂಗ್ಸು, ಏನು ಡೆಕೋರೇಷನು, ಊಟ ತಿಂಡಿ ಜ್ಯೂಸು, ಆಹಾ, ರಾಜಯೋಗ ಬಂದಂಗೆ ಆಗಿತ್ತು. ಆ ರಾಜಯೋಗನ ಇಲ್ಲೂ ಮುಂದುವರಿಸೋಣ ಅಂತ ಭಾವ ಮಕ್ಕಳನ್ನ ಮನೆ ಕಳಿಸಿ ನೀನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲಿ ಮದುವೆಗೆ ಬಂದು ನಮ್ಮ ನೆಂಟರು ಇಷ್ಟರು ಎಲ್ಲ ಮದುವೆ ಎಷ್ಟು ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಆಯಿತು ಅಂತ ಹಾಡಿ ಹೊಗಳಿದ್ರು. ಕೇಳೋಕ್ಕೆ ತುಂಬ ಖುಷಿಯಾಯಿತು. ಜಾನ್ವಿ ಇಲ್ದೆ ಈ ಮನೆ ಬಿಕ್ಕು ಅನ್ನಿಸ್ತಾ ಇದೆ ಅಲ್ವಾ? ಹೌದು ಲಕ್ಷ್ಮಿ, ನಮ್ಮ ಜಾನು ಪುಟ್ಟ ಹುಡುಗಿ ಥರ ಪಟಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ಓಡಾಡೋಳು. ಲೆಕ್ಕಾಚಾರದಲ್ಲೇ ಓಡಾಡ್ತಿರ್ತೀಯ. ನಿನಗೆ ಹೆಣ್ಣು ಮಕ್ಕಳ ಸಂಕಟ ಗೊತ್ತಾಗಲ್ಲ ಕಣೋ. ಆಯಿತು, ನನಗೆ ಹೊಟ್ಟೆ ಹಸಿತಾ ಇದೆ, ತಿನ್ನೋಕ್ಕೇನೋ ರೆಡಿ ಮಾಡಿ, ಕೈ ಕಾಲು ತೊಳ್ಕೊಂಡು ಬಂದ್ಬಿಡ್ತೀನಿ. ಹೋದ ಜನ್ಮದಲ್ಲಿ ಗಣಿತದ ಮೇಷ್ಟ್ರಾಗಿದ್ರು ಅನ್ಸುತ್ತೆ. ಅದಕ್ಕೆ ಮಾತೆತ್ತಿದ್ರೆ ಈ ಜನ್ಮದಲ್ಲಿ ಲೆಕ್ಕಾಚಾರ ಹಾಕ್ತಾ ಕೂತಿರ್ತಾರೆ. ಹರಿ, ಐ ಆಮ್ ಫೀಲಿಂಗ್ ಟೂ ಟಯರ್ಡ್. ಲಗೇಜ್ ಎಲ್ಲ ರೂಮಿಗೆ ತಂದುಬಿಡ್ತೀಯಲ್ವಾ? ಲೋ ನನ್ನ ಬ್ಯಾಗ್ ಒಳಗಡೆ ಇಟ್ಬಿಡೋ. ನಿಮ್ದು ರೂಮ್ ಆ ಕಡೆ ಅಲ್ವೇನೆ?
ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ದೇವ್ರಂತ ಅಳಿಯಂದ್ರೆ ಸಿಕ್ಕಿದ್ದಾರೆ. ನಮ್ಮ ಜಾನನ್ನ ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾರೆ. ನಿಂಗೆ ಹಂಗೋ ಸಮಾಧಾನ ಆಗಲಿಲ್ವಾ? ಫೋನ್ ಮಾಡಿ. ಅಯ್ಯೋ ಬೇಡ ರೀ, ನಾನು ಫೋನ್ ಮಾಡಿ ಮಾತಾಡಿದ್ರೆ ಅವಳ ಹತ್ರ ಹತ್ಬಿಡ್ತೀನಿ. ಆಮೇಲೆ ಅವಳು ಬೇಜಾರು ಮಾಡ್ಕೋತಾಳೆ. ಬೇಡ. ಅಮ್ಮ, ನೀನು ಯಾಕೆ ಹೀಗಿದೆಯಾ? ಜಾನು ಜಯಂತ್ ಅವ್ರ ಜೊತೆ ತುಂಬ ಖುಷಿಯಾಗಿರ್ತಾಳೆ. ನೀನು ಹೀಗಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಖುಷಿಯಾಗಿರಮ್ಮ. ಅದಕ್ಕೆ ಎಂಥ ಸ್ಟಾರ್ ಹೋಟೆಲ್ ಊಟ ಮಾಡಿದ್ರು ನಿಮ್ಮ ಕೈ ರುಚಿ ಬರೋಲ್ಲ. ಅದಕ್ಕೆ ಒಂದು ಲೋಟ ಕಾಫಿ ಕೊಟ್ಬಿಡ್ತೀರಾ? ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಹಾಂ, ನಾನು ಕಾಫಿ ಮಾಡ್ತೀನಿ. ನೀನು ಈ ಲಗೇಜ್ನೆಲ್ಲ ರೂಮಿಗೆ ಸೇರಿಸ್ಬಿಡು, ಆಯಿತಾ? ಡ್ರೈವರ್, ಒಂದು ನಿಮಿಷ ಕಾರ್ ನಿಲ್ಲಿಸಿ. ಡ್ರೈವರ್ನ ಯಾಕೆ ಕಳಿಸ್ಬಿಟ್ರಿ? ಮನೆವರೆಗೂ ಬರ್ಬೋದಿತ್ತಲ್ಲ. ನಮ್ಮಲ್ಲೇ ಮಾತಾಡೋಕೆ ಅಷ್ಟೊಂದು ವಿಷಯ ಇರೋವಾಗ ನಾವಿಬ್ಬರೇ ಮಾತಾಡ್ಕೊಂಡು ಹೋದ್ರೆ ಚೆನ್ನ ಅಲ್ವಾ? ನಮ್ಮ ವಿಷಯನ ಮೂರನೇ ವ್ಯಕ್ತಿ ಯಾಕೆ ಕೇಳಬೇಕು ಅಂತ ನಾನೇ ಕಳಿಸ್ಕೊಟ್ಟೆ. ಮತ್ತೆ ಈ ಥರದ್ದೇನೋ ಯೋಚನೆ ಮಾಡಿರ್ತೀರಾ ಅಂತ ಅನ್ಕೊಂಡೆ ನಾನು. ನೀವು ಮೊದಲು ಈ ಕಡೆ ಯಾವತ್ತೂ ಬಂದಿಲ್ವಾ? ಇಲ್ಲಪ್ಪ, ಯಾವತ್ತೂ ಬಂದಿಲ್ಲ. ಯಾಕೆ? ನಾನು ಹಾಗೆಲ್ಲ ಒಬ್ಳೆ ಓಡಾಡ್ದೋಳೆ ಅಲ್ಲ. ಅಪ್ಪ ಅಮ್ಮನ ಜೊತೆ ಹೋಗ್ತಿದ್ದೆ. ಕಾಲೇಜಲ್ಲಿ ಟ್ರಿಪ್ ಇದ್ರು ನಾನು ಹೋಗ್ತಿರ್ಲಿಲ್ಲ. ಸರಿ, ಅವ್ರಗಳ ಜೊತೆ ಎಲ್ಲಿ ಹೋಗಿದ್ದೀರಿ? ಧರ್ಮಸ್ಥಳ, ಉಡುಪಿ ಮಠ, ಶೃಂಗೇರಿ ಮಠ, ಸಿದ್ಧಗಂಗಾ ಮಠ, ಹೊರನಾಡು, ಯಡಿಯೂರು, ಕಟೀಲು, ಹೀಗೆ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ರಜಾ ಸಿಕ್ಕಿದ್ರೆ ಸಾಕು ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ನನಗೀಗೆಲ್ಲ ಅರ್ಥ ಆಗ್ತಿದೆ ನೋಡಿ. ಅರ್ಥನಾ? ಏನು ಅರ್ಥ ಆಗ್ತಿದೆ? ಅದೇ ನೀವು ದೇವರು ಅಂತ ಎಷ್ಟೊಂದು ಪ್ರಾರ್ಥನೆ ಮಾಡ್ತೀರಲ್ಲ, ಅದೆಲ್ಲ ನಿಮ್ಮ ಅಪ್ಪ ಅಮ್ಮನ ಪ್ರಭಾವ ಅಂತ. ನೀವು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿರೋದಕ್ಕೆ ಅಲ್ವಾ ನಾನು ನಿಮಗೆ ಸಿಕ್ಕಿರೋದು. ಅದೇ ಮತ್ತೆ, ನೀವು ದೇವ್ರನ್ನ ತುಂಬಾ ಬೇಡ್ಕೊಂಡಿರೋದಕ್ಕೆ ನಾನು ನಿಮಗೆ ಸಿಕ್ಕಿದ್ದೀನಿ. ಅದು ಒಂದು ರೀತಿಲಿ ಸರಿನೇ ಅನ್ಸುತ್ತೆ. ದೇವರು ನನ್ನಿಂದ ಎಲ್ಲರನ್ನೂ ಕಸ್ಕೊಂಡ ಕಾಂಪನ್ಸೇಷನ್ ಅಂತ ನಿಮ್ಮನ್ನು ಕೊಟ್ಟಿದ್ದಾನೆ. ಈಗ ನೀವೇ ನನ್ನ ಪ್ರಪಂಚ. ನಮ್ಮಿಬ್ರು ಈ ಪುಟ್ಟ ಪ್ರಪಂಚದಲ್ಲಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ಇಷ್ಟು ದಿನ ನೀವು ನಿಮ್ಮ ಅಪ್ಪ ಅಮ್ಮನ ಪ್ರೀತಿ ಪ್ರಪಂಚದಲ್ಲಿ ಬೆಳೆದು ಬಂದಿದ್ದೀರಿ. ಈಗ ಅವ್ರನ್ನ ಬಿಟ್ಟು ಬರ್ತಾ ಇದ್ದೀರಿ. ತುಂಬ ಮಿಸ್ ಮಾಡ್ಕೋತಿರ್ತೀರಿ ಅಲ್ವಾ? ತುಂಬಾ ಮಿಸ್ ಮಾಡ್ಕೋತೀನಿ. ಆದ್ರೆ ಅಪ್ಪ ಅಮ್ಮನ ಪ್ರೀತಿನ ಮರೆಸೋಷ್ಟು ಪ್ರೀತಿ ನೀವು ನಂಗೆ ಕೊಡ್ತೀರಾ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾನು ತುಂಬಾ ಖುಷಿಯಾಗಿರ್ತೀನಿ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಮ್ಮ
ಅಪ್ಪಯ್ಯ ಇಲ್ಲಿ ನೋಡಿ ಸಿದ್ದುನ. ಓಹೋ ಏನ್ಲ ನೀನು ಮರ್ಮ. ಅಲ್ಲ ಕಣ್ಲ ಸಿದ್ದೇಗೌಡ, ಅಲ್ಲಿಗೆ ಯಾವಾಗ ಹೋದೆ ಅಂತನೂ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಯಾವಾಗ ಬಂದೆ ಅಂತ ಗೊತ್ತಿಲ್ಲ. ಏನ್ಲ ನಿನ್ನ ಕತೆ ಒಂದು ತಿಳಿತಾನೆ ಇಲ್ವಲ್ಲ. ಲೈ ಕೂತ್ಕೊಳ್ಳ ಫಸ್ಟು. ಏನ್ಲ ನಿನ್ನ ಕತೆ? ಯಾಕ್ಲ ಹುಲಿ ಹಿಂಗಿದೀಯಾ? ಅಲ್ಲೇನಾದ್ರು ತೊಂದರೆ ಆಯ್ತೇನ್ಲ? ಹಾಗೇನು ಇಲ್ಲ ಕಣಜ್ಜಿ. ಮತ್ತೆ ಯಾಕೆ ಹಿಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟೆ? ಏನಿಲ್ಲ ಗೌಡ್ರೆ, ನಮ್ಮ ಹುಡುಗಂದು ಒಂದು ಕೇಸ್ ಆಗ್ಬಿಟ್ಟಿತ್ತು. ಅದೇ ತಲೆ ಬಿಸಿಲಿ ಸಿದ್ದೇಗೌಡರು ಹೇಳ್ದೆ ಬಂದ್ಬಿಟ್ಟವ್ರ ಆಟೆಯ. ಏನು ಕೇಸ್ಲ ಅದು? ಅದೇನು ಇದ್ದಿದ್ದೆ ಗೌಡ್ರೆ, ನಮ್ಮ ಹುಡುಗ ಒಂದು ಹುಡುಗಿಯಿಂದ ಹೊಂಟಾಗವನೆ. ಲೇ ನೀನು ಇಂಥ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡ ಕಣ್ಲ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆ ನೀನು ಜನಗಳ ಹತ್ರ ಮಕ್ಕ ಗಂಟು ಹಾಕೊಂಡಿದ್ರೆ ಮುಂದಿನ ಎಲೆಕ್ಷನ್ ನಮ್ಗೆ ತೊಂದರೆ ಆಗಕ್ಕಿಲ್ವೇನವ? ಇಲ್ಲ ಅಪ್ಪಾಜಿ. ಅಪ್ಪಾಜಿ ಅವ್ವ ಎಲ್ಲಿ? ಅವ್ರ ತವ್ರ ಮನೆಯಿಂದ ಫೋನ್ ಬಂದಿತ್ತು, ಹೊಸಿ ಹೋಗಿ ಬರ್ತೀನಿ ಅನ್ಲೋ. ಸರಿ ಹೋಗಿ ಬಾ ಅಂತ ಕಳ್ಸಿವ್ನಿ. ಹೌದಾ? ಅವ್ವ ನಂಗೆ ಹೇಳಲೇ ಇಲ್ಲ. ಸಿದ್ದೇಗೌಡರು ತಾನು ಹೇಳ್ದೆ ಬಂದಿರೋದು, ಅವ್ವ ಹೇಳಿಲ್ಲ ಅಂತವ್ರೆ. ಮಾವ, ಮದ್ವೆ ತುಂಬಾ ಚೆನ್ನಾಗಾಯ್ತಲ್ವಾ? ಓ ಕಣವ, ಒಳ್ಳೆ ಅಳಿಯಿಂದ ಹಿಡ್ದಾಕೊಂಡವ್ರೆ. ಇನ್ನೇನು ಮದುವೆ ಚೆನ್ನಾಗಾಗದೆ ಇನ್ನೇನಾಯ್ತದ ಹೇಳು? ಚಿಕ್ಕ ಮಗಳಿಗೇನೋ ಒಳ್ಳೇದಾಯ್ತು, ಆದ್ರೆ ದೊಡ್ಡ ಮಗಳು ಅವಳಲ್ಲ ಅಲ್ವೇ? ಮಂಜೋಡ ಏನಾಯ್ತಲ್ಲ ಅವನಿಗೆ? ಮದ್ವೆಲಿ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ನಲ್ಲ, ಈಗೇನಾಯ್ತು ಇವನ್ಗೆ? ಪಾಪ, ಅವಳ ಹಣೆ ಬರವೇ ಸಂದಾಗಿಲ್ಲ. ಒಳ್ಳೆ ಗಂಟು ಸಿಕ್ಕಿದ್ರು ಮದುವೆ ಆಗದೆ ಹಂಗೆ ಉಳ್ಕೊಂಡ್ಬಿಟ್ಲು. ಏಯ್ ಮರ್ಗೌಡ, ಅಪ್ಪಯ್ಯ ಕುಡಿಯೋಕೆ ಒಂದು ಗ್ಲಾಸ್ ನೀರು ತಂಬಲ್ಲ? ಸರಿ ಅಪ್ಪಯ್ಯ. ನಾನು ತಂದ್ಕೊಡ್ತೀನಿ ಮಾವ. ನಮ್ಮನೇಲಿದ್ರೆ ಕೆಲಸ ಮಾಡಬೇಕಾಗುತ್ತೆ ಅಂತ ಇಲ್ಲಿಗೆ ಬಂದರೆ ನಾನು ಅದಕ್ಕೆ ಇಲ್ಲೂ ಕೆಲಸ ಕೊಡ್ತೀನಿ. ಅದಕ್ಕೆ ಒಂದು ವಾರ ಅಲ್ಲಿಗೆ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ, ಆರಾಮಾಗಿದ್ದು ಬರ್ಬೋದಾಗಿತ್ತು. ಆದರೆ ಜಾನು ಗಂಡ ನಾವಲ್ಲಿಗೆ ಬರೋದೇ ಬೇಡ ಅಂತ ಹೇಳ್ಬಿಟ್ರಲ್ಲ. ಹೋಗ್ಲೇ ಬಿಡು ಮಂಗಳ, ಯಾರ ಮನೆಗೆ ಎಷ್ಟು ದಿವಸ ಹೋದರೂ ಕೊನೆಗೆ ನಮ್ಮ ಮನೆಗೆ ನಾವು ವಾಪಸ್ ಬರಲೇಬೇಕಲ್ವಾ? ಅದಕ್ಕೆ ಆ ಮನೆಗೆ ಬರೋದಕ್ಕೆ ನಿಮಗೂ ಆಸೆ ಇತ್ತು ತಾನೇ? ಇತ್ತು ಮಗಳ, ಆದರೆ ಜಯಂತ್ ಅವರು ಅವ್ರ ಪರಿಸ್ಥಿತಿ ಹೇಳ್ಕೊಂಡ್ಮೇಲೂ ನಾವು ಬರೀ ಅವ್ರ ಮನೆಗೆ ಹೋಗೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರೋಕ್ಕಾಗತ್ತಾ? ಅಲ್ಲ ಅಮ್ಮ, ಅಂಥ ಪರಿಸ್ಥಿತಿ ಏನಾಗಿತ್ತು ಹೇಳು? ನಾವಲ್ಲಿ ಹೋಗಿದ್ರೆ ಅವ್ರ ಗಂಟೆ ನಾವು ತಿನ್ಬಿಡ್ತಿದ್ವಾ? ಮಂಗಳ, ಅಳಿಯಂದ್ರು ನಮ್ಮ ಮನೇಲಿ ಯಾರೂ ಹೆಣ್ಮಕ್ಳಿಲ್ಲ, ಅಲ್ಲಿ ಏನು ವ್ಯವಸ್ಥೆಗಳಿಲ್ಲ. ನಿಮ್ಮನ್ನ ಕರ್ಕೊಂಡು ಹೋಗಿ ಸರಿಯಾಗಿ ಉಪಚಾರ ಮಾಡೋಕ್ಕಾಗದೆ ಹೋದ್ರೆ ನನಗೆ ತುಂಬಾ ಬೇಜಾರಾಗತ್ತೆ ಅಂದ್ರು. ನಮ್ಮ ಮನೆಗೆ ಹೋಗಿ ನಾನು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ನಿಮ್ಮನ್ನ ಕರ್ಸ್ಕೋತೀನಿ ಅಂದ್ರು. ಇನ್ನೊಂದು ವಾರ ಹೋಗಿ ನೋಡ್ಕೊಂಡು ಬರೋಣ ಮಂಗಳ. ಅಮ್ಮ, ಏನ್ ಮಹಾ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಹೇಳು? ಇನ್ನು ಅಳಿಯ ದೊಡ್ಡ ಸಾಹುಕಾರ, ಆಳು ಕಾಳು ಅಂತ ಎಷ್ಟು ಜನ ಇರ್ತಾರೆ. ನಾವಿಬ್ರು ಹೋಗ್ಬಿಟ್ಟಿದ್ರೆ ಏನಾದ್ರೂ ಅವ್ರ ಕಷ್ಟ ಆಗ್ಬಿಡ್ತಿತ್ತ ಹೇಳು? ನಾವು ಮನೆಯವರು ನಮ್ಮ ಜಾನು ನಮ್ಮ ಮನೆ ತುಂಬಿಸ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಮಂಗಳ, ಈಗ ಅಚ್ಚುಕಟ್ಟಾಗಿ ಮದುವೆ ಆಗಿ ಅವರು ಅವ್ರ ಮನೆಗೆ ಹೋಗಿದ್ದಾರೆ, ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ. ನಾವು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೋಗೋಣ. ಕಾಫಿ ಕುಡಿ. ಅತ್ತೆ, ಒಂದು ನಿಮಿಷ ಬನ್ನಿ.